ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಆಸ್ಪತ್ರೆಲ್ಲ? ನಾನು ಮೀಟಿಂಗ್ನಲ್ಲಿದ್ದೆ ಅಂತ ಎಲ್ಲಾರ್ದನ್ನು ಸುಳ್ಳು ಹೇಳಿದ್ದೆ. ಅದು ನನ್ನ BP ಶೂಟಪ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೆ. ಗುಂಡಪ್ಪ, ನೀನ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ಯಾ? ಯಾಕೋ ನನ್ ಮುಂದ್ ಮಾತು ಹೇಳಲಿಲ್ಲ? ಯಾಕೋ ಈ ವಿಷಯ ಮುಚ್ಚಿಟ್ಟಿದ್ದೆ? ಹೋಗೋ. ಅಳ್ಬೇಡಿ, ನನ್ನ ಜೊತೆ ಆನಂದಿದ್ದ. ಹೌದಜ್ಜಿ, BP ನಾರ್ಮಲ್ ಆಗ್ಲಿಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಹತ್ತತ್ರ 6 ಗಂಟೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ರು, ಮೆಡಿಸಿನ್ಸ್ ಹಾಕಿದ್ರು. ಮೆಡಿಸಿನ್ ಇಂದ ಡಾಕ್ಟ್ರಿಂದ ಆಗದೆ ಇದ್ದಿದ್ದನ್ನ ಭೂಮಿಕಾ ಅತ್ತಿಗೆ ಅಲ್ಲಿಗೆ ಬಂದು 6 ನಿಮಿಷದಲ್ಲಿ ಮಾಡ್ಬಿಟ್ರು. ಅತ್ತಿಗೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಜ್ಜಿ. ಈಗ ಗೆಳೆಯ ಇಷ್ಟು ಆರಾಮಾಗಿ ಇಲ್ಲಿ ನಿಂತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ಅತ್ತಿಗೆ. ಭೂಮಿಕಾ, ಬಾಕಂದ ಇಲ್ಲಿ. ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ನಾನು. ನಿನ್ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ. ಸದಾಶಿವ, ನಿನ್ ಮಗಳನ್ನ ಚೆನ್ನಾಗಿ ಬೆಳೆಸಿದ್ಯಪ್ಪ. ಒಳ್ಳೆ ಸಂಸ್ಕಾರ ಕೊಟ್ಟಿದ್ಯಾ. ಭೂಮಿಕಾ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಜ್ಜಿ, ನೀವು ಹಿರಿಯರು, ನೀವು ಚಿಕ್ಕ ಮಕ್ಕಳ ಮೇಲೆ ಕೈ ಮಾಡಿದ್ರೆ ಅದು ಅವ್ರು ಮಾಡಿರೋ ತಪ್ಪನ್ನ ತಿದ್ದಕ್ಕಿರ್ಬೇಕು ಅಥವಾ ಆಶೀರ್ವಾದ ಮಾಡಕ್ಕಿರ್ಬೇಕು. ನಾನು ನಿಮ್ಗೆ ಹೇಳ್ದೆ ಹೋಗಿದ್ದಕ್ಕೆ ಕ್ಷಮೆ ಇರಲಿ, ಬೇಜಾರು ಮಾಡ್ಕೋಬೇಡಿ. ನನ್ಗೆ ಆಶೀರ್ವಾದ ಮಾಡಿ ಸಾಕು. ಗುಂಡು, 100 ವರ್ಷ ಚೆನ್ನಾಗಿ ಬಾಳಿ ಬದುಕು. ಈಗಷ್ಟೇ ಅಲ್ಲ, 7 ಜನ್ಮಕ್ಕೂ ನೀವು ಗಂಡ ಹೆಂಡ್ತಿರಾಗೇ ಇರ್ಬೇಕು. ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಸುಖ, ಸಂತೋಷ, ನೆಮ್ಮದಿ ತುಂಬಿರ್ಲಿ. ಅಜ್ಜಿ, ಹಾಗೆ ಈ 2-3 ಆಗ್ಲಿ ಅಂತಾನು ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡ್ಬಿಡಿ. 2-3 ಆಗ್ಲಿ ಅಂತಲ್ಲ, 2-3 ಆಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬು ಓ ಬಾಬು ಅಲ್ಲಪ್ನೆ ಬಾಬು ಮಾಲ್ಗುಡಿ ಬಾಬು, ಮಾಲೂರ್ ಬಾಬು. ಅದೇ ಬಾಬು. ಏನಿದು ದಂಪತಿ ಸಮೇತಗಳಾಗಿ ಬಂದ್ಬಿಟ್ಟಿದ್ದೀರಾ? ಅದೇ ದಮ್ ಹೊಡಿಯೋ ಪತಿಗಳು. ಯಾವಾಗ ಬಂದ್ರಿ? ನೀವು ದಿಮಾಕು ಪಿಕ್ಚರ್ ಹೀರೋ ನವೀನ್ ಕೃಷ್ಣ ಸಾರು ಹಿಂಗ್ ನಿಂತಿರ್ತಾರಲ್ಲ, ಹಂಗ್ ನಿಂತಾಗ್ಲೇ ಬಂದು. ಓ ರಾಮಯ್ಯ, ಆಹಾ, ನಾನು ನವೀನ್ ಕೃಷ್ಣನ್ ತರ ಕಾಣಿಸ್ತೀನ? ಶಶಿಕಲಾ ಹೇಳಿದ್ ನಿಜಾನೇ, ನಾನು ಹೀರೋನೇ. ಏನಪ್ನೆ ಮನ್ಸುಗಳಲ್ಲೇ ಟೇಪ್ ರೆಕಾರ್ಡ್ ಹಾಕೊಂಡ್ಬಿಟ್ಟಿದ್ಯಾ? ಸೌಂಡ್ ಕೊಡಪ್ನೆ, ನಾವು ಕೇಳ್ಕೊತೀವಿ. ಬಾಬು, ಜೀವನದಲ್ಲಿ ಭಾವನೆಗಳು ಹಲವಾರು, ಆದರೆ ಸೂಚನೆಗಳು ಕೊಡೋರು ಕೆಲವರು. ಆಹಾ ಆಹಾ ಆಹಾ, ಏನ್ ಸರ್ ನೀವು ಇದಕ್ಕಿದ್ದಂಗೆ ಜಯಂತ್ ಕಾಯ್ಕಿಣಿ ಸರ್ ತರ ಕವಿ ಆಗ್ಬಿಟ್ರಿ. ರಾಮಯ್ಯ, ಕವನ ಅನ್ನೋದು ಸಾಲಿನ ಮನೆಯಲ್ಲಿರೋ ಪದಗಳಷ್ಟೇ. ಆದ್ರೆ ಆ ಕವನ ವಿವರ್ಸಕ್ಕೆ ಆಗದಿರೋ ಮನಸ್ಸಿನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಏನ್ ಪ್ರೆಸ್ ರಾಮಯ್ಯ, ಬಾರಪ್ನೆ ನಾವು ಹೋಗೋಣ. ಇರಿ ಅದು ನಿಮ್ಮಿಬ್ಬರ ಹತ್ರ ಏನೋ ಒಂದು ಕೇಳಬೇಕಿತ್ತು. ಕತೆ ಒಂದು ಬಿಟ್ಟು ಬೇರೆ ಏನಾರು ಹೇಳ್ಬಿಡಿ, ಕೇಳ್ತೀವಿ. ಈಗ ಕೈ ಬಿಡಿ.
ಆಕ್ಚುಲಿ ಓಪನ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡಿ. ಹೇಗೆ ಕಾಣಿಸ್ತಾ ಇದೀನಿ? ಏಟೋ ಶಿವಪ್ರಸಾದ್ ಥರನೇ ಕಾಣಿಸ್ತೀಯಪ್ಪ. ಅದಲ್ಲ, ನಾನು ನೋಡಕ್ಕೆ ಹೇಗೆ ಅನಿಸ್ತೀನಿ? ಸಂಸಾರ ಜವಾಬ್ದಾರಿ ಹೆಗಲ್ ಮೇಲೆ ತಗೊಂಡು ಸೋತು ಸಾಕಾಗಿ ಸುಣ್ಣವಾಗಿ 3 ವಿಸಿಲ್ ಹೊಡೆದು ಬೆಂದೋಗಿರೋ ಆಲೂಗಡ್ಡೆ ತರ ಕಾಣಿಸ್ತಿದ್ದೀರ ಸರ್. ಅದಲ್ಲ ರಾಮಯ್ಯ, ನನ್ನ ಬಾಡಿ, ನನ್ನ ಬೈಸೆಪ್ಸು, ನನ್ನ ಟ್ರೈಸೆಪ್ಸು, ನನ್ನ ಥೈಸು, ಶೋಲ್ಡ್ರು, ಓವರಾಲ್ ನಾನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಕೇಳ್ತಾ ಇದ್ದೀನಿ. ಶಿವಪ್ನೆ ಏನಾಯ್ತಪ್ಪ ನಿನಗೆ? ತಲೆಗೆಲ್ಲ ಏಟಾಯ್ತಿನಪ್ಪನೆ? ಹುಷಾರಾಗಿದೆ ತಾನೆ? ನಂಗೆ ಗೊತ್ತಾಯ್ತು ಸರ್. ಹೇಳು. ಯಾರೋ ತಾಯ್ತ ಕಟ್ಸವ್ರೆ ಇಲ್ಲ ಮಾಯಾ ಮಂತ್ರ ಮಾಡ್ಸವ್ರೆ. ಮಾಯ ಅಲ್ಲ ರಾಮಯ್ಯ, ಮಾಯಾಂಗನೆ. ಬೆಳಗ್ಗೆ ಒಬ್ರು ಹೆಣ್ ಲೇಡೀಸು ನನ್ನನ್ನ ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಹೊಗಳ್ಬಿಟ್ರು. ಕರ್ಮ. ಆಕ್ಚುಲಿ ಯಾರು ನನ್ನ ಲೈಫಲ್ಲಿ ನನ್ನನ್ನ ಹ್ಯಾಂಡ್ಸಮ್ ಅಂತ ಹೇಳೇ ಇರಲಿಲ್ಲ. Am I looking like a hero? Yes, of course. I'm a hero. I know. ನಾಳೆಯಿಂದನೇ ನಾನು ಜಿಮ್ಗೆ ಹೋಗ್ತೀನಿ. ಈಗಾಗಲೇ ಈ ಕಡೆ ಒಂದು ಪ್ಯಾಕು, ಈ ಕಡೆ ಒಂದು ಪ್ಯಾಕ್ ಇದೆ. ಇನ್ನು 4 ಪ್ಯಾಕ್ ಮಾಡ್ಬಿಟ್ರೆ 6 ಪ್ಯಾಕ್ ಆಗ್ಬಿಡುತ್ತೆ. ಅವಾಗ ಇನ್ನೂ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀನಿ. ಎನಿವೇಸ್, ನೀವಿಬ್ರು ದಂಪತಿಗಳು ನನ್ನನ್ನು ಹ್ಯಾಂಡ್ಸಮ್ ಅಂತ ಒಪ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಶಿವಪ್ರಸಾದ್ ವರ್ಕಿಂಗ್ ಇನ್ ರಾಧಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಏನ್ 6 ಪ್ಯಾಕು? ನೀವು ತೆಗೀರಿ ಸರ್, ಸಿಗರೆಟ್ ಪ್ಯಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ನಂಬಿಕೆ ಸಮಾಧಾನ ಮಾಡ್ಕೊ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ, ಏನೋ ಇದೆಲ್ಲ ಯಾಕೋ ಈಗ ಆಗೋಯ್ತು? ಅಣ್ಣ, ನನಗೆ ಗೊತ್ತು ವಿಕ್ಕಣ್ಣ ಇಲ್ಲ ಅಂತ, ಆದ್ರೆ ಮನ್ಸಿನೆಲ್ಲೋ ಒಂದು ಮೂಲೆಯಲ್ಲಿ ಹೇಳ್ತಾ ಇದೆ ವಿಕ್ಕಣ್ಣ ಬದುಕಿದಾನೆ ಅಂತ. ವಿಕ್ಕಣ್ಣ ಬದುಕಿದಂತಾನೆ? ಅಣ್ಣ, ನಿನ್ನೆ ಕೇಳ್ತಾ ಇರೋದು ವಿಕ್ಕಣ್ಣ ಬದುಕಿದಾನೆ ತಾನೆ? ಅಣ್ಣ ಪ್ಲೀಸ್ ಕಣೋ, ಒಂದ್ಸಲ ಹೇಳು ವಿಕ್ಕಣ್ಣ ಬದುಕಿದಾನೆ ಅಂತ. ವಿಕ್ರಮ್ ಬದುಕಿದ್ದಾನೆ.
ಅಣ್ಣ ವಿಕ್ರಾಂತ್ ಎಲ್ಲೂ ಹೋಗಿಲ್ಲ. ನಾನೊಳಗೆ ನೆನಪುಗಳಾಗಿದ್ದಾನೆ. ಅವನೀಗಲೂ ಅಗ್ರಜ ಅಗ್ರಜ ಅಂತ ಕೂಗೋದು ನನಗೆ ಕೇಳಿಸ್ತಾನೆ ಇರುತ್ತೆ. ನನ್ನ ಲೈಫಲ್ಲಿ ನನ್ನ ಫಸ್ಟ್ ಫ್ರೆಂಡ್ ನನ್ನ ವಿಕ್ರಾಂತ್. ಅವನೆಲ್ಲೂ ಹೋಗಿಲ್ಲ, ನಮ್ಮೆಲ್ಲರ ಒಳಗಡೆ ಇದ್ದಾನೆ. ಈಗ ಜೂನಿಯರ್ ವಿಕ್ರಾಂತ್ ರೂಪದಲ್ಲಿದ್ದಾನೆ. ಆದ್ಯಾ, ನೀನು ವಿಕ್ರಾಂತ್ ಜೊತೆ ಯಾವಾಗಲೂ ಕಿತ್ತಾಡ್ತಿದ್ದಲ್ಲ, ಇನ್ನು ಮುಂದೆ ನೀನು ಅದನ್ನು ನಮ್ಮ ಜೂನಿಯರ್ ಜೊತೆ ಕಂಟಿನ್ಯೂ ಮಾಡ್ಬೋದು. ಅವ್ನು ನೋಡೋದಕ್ಕೆ ಸೇಮ್ ಅವ್ರ ಅಪ್ಪನ ಥರನೇ ಇದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮರೆಯಕ್ಕಾಗದೆ ಇರೋಷ್ಟು ಸಮಯ ಕಳ್ಸಿದ್ದೀನಿ ಆ ಮನೆಯಲ್ಲಿ. ಮುಂದಿನ ಜನ್ಮಕ್ಕಾಗೋಷ್ಟು ಸಮಯ ನಾನು ಅವ್ರ ಜೊತೆ ಕಳ್ಸೀನಿ. ಹೇಗ್ ಮರೆಯಕ್ಕಾಗುತ್ತೆ? ಹೇಗ್ ಮರೀಲಿ? ಪ್ರತಿ ಸಲನೂ ಹೀಗೆ ಮಾಡೋದಲ್ಲ ಇವರುಗಳು. ನೋವು ಅನ್ಭವಿಸ್ಬೇಕಾಗಿರೋಳು ನಾನು. ನಿನ್ನನ್ನು ಬಿಟ್ಟು ನಂಗಿರಕ್ಕಾಗಲ್ಲ ಅಂತ ಗೊತ್ತಿದ್ರು ಈ ಮುದ್ಕಿನ ಬಿಟ್ಟು ಹೊರಟೋಗ್ಬಿಟ್ಟಿದೆಯಲ್ಲ ಲೀಲಾ. ಈ ಮುದ್ಕಿಗೆ ನೀನು ಬೇಕು ಕಣೆ, ಬೇಕು. ನೀನಿಲ್ಲದೆ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕೆಂದರೆ ನೀನು ನನ್ನನ್ನು ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಇತ್ತು. ಬಟ್ ಯಾಕೆ ಈ ಥರ ಹೇಳಿದೆ? ನೀನು ಮನೆ ಬಿಟ್ಟು ಹೋದೆ. ಯಾಕೆ ಇಷ್ಟೊಂದು ಗೊಂದಲ ಮಾಡ್ಕೊಂಡೆ ನೀನು? ನಾನು ನಿನಗೆ ಎಷ್ಟು ಸತಿ ಹೇಳ್ತಾನೆ ಇದ್ದೆ, ಲೈಫ್ ಹೇಗೆ ಬರುತ್ತೋ ಹಾಗೆ ತಗೋತ. ನನ್ನ ಮಾತು ಕೇಳಲಿಲ್ಲ ನೀನು. ನಾನಲ್ಲಿದ್ರೆ ನೀವು ಚೆನ್ನಾಗಿರಲ್ಲ ರೀ. ನಾನು ಅಲ್ಲಿಂದ ಬಂದ್ಮೇಲೆ ನಿಮಗೆ ಸ್ವಲ್ಪ ನೋವಾಗ್ತಿರ್ಬೋದು, ಆದ್ರೆ ಆಮೇಲೆ ನೀವು ಚೆನ್ನಾಗಿರ್ತೀರಾ. ನೀನಿಲ್ದೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ನಿನಗೆ ಹೇಗೆ ಅನ್ಕೊಳಕ್ ಸಾಧ್ಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ರಂಗನಾಥ್. ಹಾಂ, ನಾನು ಆರಾಮ್. ನೀವು ಹೇಗಿದ್ದೀರಾ? ಓಕೆ. ಆ್ಯಕ್ಚುಲಿ ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತಂದರೆ, ನನಗೊಂದು ಬಾಡಿಗೆ ಮನೆ ಬೇಕಾಗಿತ್ತು. ಅದೇ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಇದೆಯಾ ಅಂತ ಕೇಳೋಣ ಅಂತ ಮಾಡಿದೆ. ಬಾಡಿಗೆನಾ? ಬಾಡಿಗೆ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಓಕೆ. ಆದರೆ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇರಬೇಕು. ಆದರೆ ನಾವು ಇಮಿಡಿಯೇಟಾಗಿ ಶಿಫ್ಟ್ ಆಗಬೇಕು.
ಹಾಂ ಓಕೆ 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 ಥ್ಯಾಂಕ್ಸ್. ಆಗಲೇ ಬಾಡಿಗೆ ಮನೆ ಹುಡ್ಕೋದಕ್ಕೆ ಶುರು ಮಾಡಿಬಿಟ್ರೆ ಯಜಮಾನ್ರೆ. ಇಲ್ಲಿಂದ ಹೊರಡಬೇಕು ಅಂದರೆ ಹುಡುಕ್ಲೇಬೇಕಲ್ವ ಪಾರು? ಹೊರಡಬೇಕು ಅಂತ ನೀವು ನಿರ್ಧಾರ ಮಾಡಿಬಿಟ್ರಾ? ಅಲ್ಲ ಯಜಮಾನ್ರೆ, ಇಷ್ಟು ದಿವಸ ನಾವೇನೇ ನಿರ್ಧಾರ ತಗೊಂಡ್ರು ನಾವಿಬ್ರು ಒಟ್ಟಿಗೆ ಕೂತು ತೀರ್ಮಾನ ಮಾಡ್ತಿದ್ವಿ ಅಲ್ವಾ? ಸಾರಿ ಪಾರು, ಸಾರ್ಥಿ ನಿರ್ಧಾರನ ನಾವು ಗೌರವಿಸ್ಲೇಬೇಕು ತಾನೆ. ಆದರೂ ಅಪ್ಪ ಮನೆ ಬಿಟ್ಟು ಹೋಗಿ ಅಂದ ತಕ್ಷಣ ನೀವು ಒಪ್ಕೋಬಾರ್ದಾಗಿತ್ತು ಯಜಮಾನ್ರೆ. ಯಾಕೆ ಒಪ್ಕೋಬಾರ್ದಾಗಿತ್ತು ಅಂತ ಒಂದೇ ಒಂದು ಕಾರಣ ಕೊಡು. ಯಾಕೆ ಅಂದರೆ ನಮ್ಮಿಬ್ಬರ ಮಗು ಇರೋದು ಇಲ್ಲೇ ಅರ್ಸನ್ ಕೋಟೆಲೆ ಯಜಮಾನ್ರೆ. ನಿನ್ನ ಹತ್ರ ಯಾವ ಉತ್ತರನೂ ಇಲ್ಲ ಅಲ್ವಾ? ಆದರೆ ಸಾರ್ಥಿಗೆ ನಾನು ಹೂ ಅಂದಿದ್ದಕ್ಕೆ ನನ್ನ ಹತ್ರ ಉತ್ತರ ಇದೆ. ಸಾರ್ಥಿ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತು ಪಾರು. ಹಾಗಿರುವಾಗ ಹಾಗಲ್ಲ ಅಂತ ಹೇಗೆ ಹೇಳಿ? ಪಾಪ ಸಾರ್ಥಿ ನಮ್ಮನ್ನು ಆಚೆ ಹೋಗಿ ಅಂತ ಹೇಳುವಾಗ ಎಷ್ಟು ಸಂಕಟ ಪಡ್ತಾ ಇದ್ರು ಅಂತ ನೆನೆಸ್ಕೊ. ಅದು ನಿನಗೆ ಎಲ್ಲ ಅರ್ಥ ಆಗುತ್ತೆ. ಅವ್ರನ್ನ ಇನ್ನೂ ಇಕ್ಕಟ್ಟಿಗೆ ಸಿಕ್ಸೋದು ಬೇಡ ಪಾರು. ನಾವು ಆದಷ್ಟು ಬೇಗ ಹೊರಟ್ಬಿಡೋಣ. ಯಜಮಾನ್ರೆ, ನಿಮ್ಮ ಮಾತುಗಳಿಂದ ನನ್ನ ಪಾಪ ಪ್ರಜ್ಞೆನ ದೂರ ಮಾಡಿಬಿಟ್ರಿ. ನಿಮ್ಮನ್ನೇನು ಈ ಅಪ್ಪ ಶಾಶ್ವತವಾಗಿ ದೂರ ಕಳಿಸ್ತಿಲ್ಲಮ್ಮ. ಸ್ವಲ್ಪ ಸಮಯದವರೆಗೂ ಅಷ್ಟೇ. ಆದಷ್ಟು ಬೇಗ ವಾಪಸ್ ಬಂದ್ಬಿಡುವಂತೆ, ಸರಿನಾ? ನೀನು ನನಗೇನೇ ಹೇಳಿದ್ರು ಅದು ನನಗೆ ಸರಿ ಅನ್ಸಲ್ಲ ಅಪ್ಪ. ನಾನು ಇಲ್ಲಿಂದ ಹೋದರೆ ನನ್ನ ಮಗು ನೆಮ್ಮದಿಯಾಗಿರುತ್ತಾ? ಅದಕ್ಕೆ ನನ್ನ ಅಗತ್ಯ ಬರ್ತೇ ಇರುತ್ತಾ? ಅದಕ್ಕೆ ನಾನು ನನ್ನ ಮಗುನ ಬಿಟ್ಟು ಎಲ್ಗೂ ಹೋಗಲ್ಲ. ದೇವ್ರೆ, ಯಜಮಾನ್ರು ಅಪ್ಪನ ಪರನೇ ನಿಂತಿದ್ದಾರೆ. ಇನ್ನು ಯಾರು ನನ್ನನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ? ಹಾಂ, ಅತ್ಯಮ್ಮಂಗೆ ನನ್ನ ಬಗ್ಗೆ ತುಂಬ ಕರುಣೆ. ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇರಲ್ಲ. ಅಪ್ಪನ ಹತ್ರ ಮಾತಾಡಿ ನನ್ನನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಹೇಳಬೇಕು. ಹಾಂ, ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವರದಕ್ಷಿಣೆ ಕೊಟ್ಟು ಅಕ್ಕನ ಮದ್ವೆ ಮಾಡಿಸ್ತೀಯಾ? ಹೇಗವ ಮನ್ಸ್ ಬಂತು ನಿಂಗೆ? ನಾನು ಕೊಡದೆ ಹೋಗಿದ್ದಿದ್ರೆ ಮದ್ವೆನೇ ಆಯ್ತಿರ್ಲಿಲ್ಲ ಸ್ನೇಹ. ಅಂತ ಮದ್ವೆ ಆದ್ರೆ ಅಕ್ಕ ಖುಷಿಯಾಗಾದ್ರೂ ಇರ್ತಾಳ ಹೇಳು? ದೇವ್ರೆ, ಅಕ್ಕ ಆದ್ರೂ ಖುಷಿಯಾಗಿದ್ದಾಳೆ ಅನ್ಕೊಂಡಿದ್ದೆ. ಸ್ನೇಹ, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಕಣವಿ. ನಿಮ್ಮ ಭಾವನ್ಗೂ ಗೊತ್ತಾಗೋದು ಬೇಡ. ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದು ಆಯ್ತು, ನಿಮ್ಮ ಅಕ್ಕ ಅವ್ರ ಮನ್ಗೆ ಹೋಗಿದ್ದು ಆಯ್ತು. ಈಗ ಈ ವಿಷಯನ ದೊಡ್ಡದು ಮಾಡೋದು ಬೇಡ ಕಣವ. ಈ ವಿಷಯ ಬಾವಂಗ್ ಗೊತ್ತಾಗ್ದೆ ಯಾಕೆ ಮುಚ್ಚಿಟ್ಟಿದ್ಯಾ? ಅವ್ರ ಅಪ್ಪ ಅಮ್ಮ ಎಂತವ್ರು ಅಂತ ಗೊತ್ತಾಗ್ಲಿ. ಅಯ್ಯೋ ಬೇಡ ಬೇಡ, ಹಂಗೇನಾರ ಆದ್ರೆ ಅವಳ ಸಂಸಾರ ಹಾಳಾಗೋಯ್ತದೆ. ವರದಕ್ಷಿಣೆ ಕೊಡೋದೇ ತಪ್ಪು. ಅಂತದ್ರಲ್ಲಿ ಆ ಬಂಗಾರಮ್ಮನ ಹತ್ರ ಸಾಲ ಮಾಡಿದ್ಯಾ? ಆಗ ಬಂಗಾರಮ್ಮನವರು ಸಹಾಯ ಅಂತಾನೆ ದುಡ್ಡು ಕೊಟ್ಟಿದ್ದು, ಸಾಲ ಅಂತ ಅಲ್ಲ ಅಲ್ವಾ ಪುಟ್ಟಕ್ಕ? ನಿನ್ ಮದ್ವೆ ಆದ್ಮ್ಯಾಕೆ ಬಂಗಾರಮ್ಮನವರು ದುಡ್ಡು ವಾಪಸ್ ಕೇಳಿದ್ದು. ಎಂತ ಕೆಲಸ ಮಾಡ್ದ್ಯವ ನೀನು? ಆ ಮನೇಲಿ ನಾನೀಗ ಬರೀ ಇಷ್ಟ ಇಲ್ದಿರೋ ಸೊಸೆ ಮಾತ್ರ ಅಲ್ಲ, ಸಾಲ್ಗಾತಿ, ಬಡ್ಡಿ ಕಟ್ಬೇಕಾಗಿರೋ ಸಾಲ್ಗಾತಿ. ನಿಮ್ಮ ಅಕ್ಕನ ಲಗ್ನ ಆಗಿರೋದು ಇದೇ ದುಡ್ಡಿನಿಂದ. ಆ ಉಸಿರ ಪಟ್ಟು ಮಾತಾಡ್ಬಿಟ್ಟು ತ್ಯಪ್ ಮಾಡ್ಬಿಟ್ಟೆ ರೀ. ಆದ್ರೆ ಅವಳು ಆಡಿದ ಮಾತಿಗೆ ನನ್ನ ಸಾನೇನು ಮೀರ್ವಾಯ್ತು. ವಾಪ್ದಾಗ ಆಡಿದ ಮಾತಾನೆ ಹೋಗ್ಲಿ ಬಿಡು ಬಂಗಾರ. ಇಲ್ಲ ರೀ, ತ್ಯಪ್ ಮಾಡ್ಬಿಟ್ಟೆ ನಾನು.
ಪುಟ್ಟಕ್ಕನ ಒಳ್ಳೆತನ ನೋಡಿ ನಾನು ಅವಳ ತವ ಗೆಳ್ತನ ಮಾಡಿದೆ. ನನ್ನ ತವ ದುಡ್ಡು ಐತೆ ಅಂತ ನೀನು ನಂಟು ಬೆಳೆಸಿದವ್ರ ಮಧ್ಯೆ ಪುಟ್ಟಕ್ಕ ಒಬ್ಳೆಯ ನಮ್ಮ ಸಂಬಂಧಕ್ಕೆ ಗೌರವ ಕೊಟ್ಟವಳು. ದುಡ್ಡಿಗಿಂತ ಸಂಬಂಧ ಮುಖ್ಯ ಅಂತ ನಿಂತವಳು. ಅವಳಿಗೆ ಕಷ್ಟ ಬಂದಾಗ್ಲೂ ನನ್ನ ತವ ಕಾಸು ಕೇಳೋಕ್ಕೆ ಹಿಂದೆ ಮುಂದೆ ನೋಡ್ದವಳು. ಆದ್ರೆ ಇವಳಿಗೆ ಹೆಂಗ್ ಗೊತ್ತಾಗ್ಬೇಕು ಅಂತ ಪುಟ್ಟಕ್ಕನ ಮಗಳು ಹಿಂಗ್ ಮಾತಾಡ್ತಾವಳೆ. ನಮ್ಮ ಸಂಬಂಧ ಏನು ಅನ್ನೋದು ಇವಳಿಗೆಲ್ಲ ಅರ್ಥ ಆಗ್ತೈತೆ. ಆದ್ರೂ ಈಗ ಪುಟ್ಟಕ್ಕ ನನ್ನ ಬಗ್ಗೆ ಅದ್ಯೋ ಅನ್ಕತಾಳೋ ಯೋನು. ಅವಳ ಮಗಳು ಮದ್ವೆಗೆ ಅಂತ ಕೊಟ್ಟ ದುಡ್ಡನ್ನ ವಾಪಸ್ ಕೇಳ್ಬೇಕು ಅನ್ನೋ ಯಾವ ಉದ್ದೇಶನೂ ನಂಗಿರ್ಲಿಲ್ಲ ರೀ. ಆ ಇಸಿಯನ್ನ ನಾನು ಯಾರ ತವ ಏಳು ಇರ್ಲಿಲ್ಲ. ಛೇ, ಈಗ ಇವಳು ಕೆಟ್ಟ ಬುದ್ಧಿಯಿಂದ ನಾನು ಬಾಯ್ ಬಿಡೋಂಗಾಯ್ತು. ಪುಟ್ಟಕ್ಕ ಅರ್ಥ ಮಾಡ್ಕೊತಾಳ ಅಂತ ಅನಿಸ್ತೈತೆ ಬಂಗಾರ. ನೀನು ಅವ್ರ ತಾವ ಮಾತಾಡ್ ನೋಡು. ಇಲ್ಲ ರೀ, ಇದಕ್ಕೆಲ್ಲ ಕಾರಣ ಇವಳೆಯ. ಇವಳು ಯಾವತ್ತು ನನ್ನ ಮಗನ ಜೀವನದಾಗೆ ಕಾಲ್ ಮಾಡಿದ್ಲೋ ಅವತ್ತಿಂದಲೇ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗ್ವಾಯ್ತು. ಅವತ್ತಿಂದಲೇ ನನ್ನ ಮಗನು ನನ್ನ ತವ ಸುಳ್ಳಿಯೊಳಗೆ ಶುರು ಮಾಡ್ದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತು ಕಣಯ್ಯ, ಇನ್ನೊಂದ್ಸಲ ಫೋನ್ ಮಾಡಿ ತಲೆ ತಿಂದ್ಯೋ ಏರಪ್ಲೇನ್ ಹತ್ತಿಸ್ಬಿಡ್ತೀನಿ ಮಗನೇ. ಅಳಿ ಅಂದ್ರೆ ಅವಳ ಹತ್ರ ಅಷ್ಟೊಂದು ದುಡ್ಡು ಹೇಗೆ ಬಂತು? ಏನಾದರೂ ವಿಷಯ ಗೊತ್ತಾಯ್ತಾ? ನನಗೇನು ಗೊತ್ತಿರುತ್ತತೆ, ಅವಳು ನನಗೇನಾದರೂ ಹೇಳ್ತಾಳಾ? ಅಲ್ಲ, ನೀನು ಯಾವತ್ತಾದರೂ ಇಟ್ಕೊಂಡಿರು ಅಂತ ಅವಳ ಹತ್ರ ದುಡ್ಡೇನಾದರೂ ಕೊಟ್ಟಿದ್ಯಾ? ನನಗೆ ಸಿಗೋ ಸಂಬಳದಲ್ಲಿ ನಾನು ಎಲ್ಲಿಂದ ಅವಳಿಗೆ 2.5 ಲಕ್ಷ ರೂಪಾಯಿ ತಂದು ಕೊಡ್ಲಜ್ಜಿ. ಈಗಲ್ಲಪ್ಪ, ನೀನು ಫ್ರಾಡ್ ಆಗಿದ್ದಲ್ಲ ಆಗ. ಅಲ್ಲ, ನೀನು ಕೊಟ್ಟಿದ್ರು ಅವಳೆಲ್ಲಿ ಉಳಿಸ್ಕೋತಾಳೆ ಬಿಡಿ. ನನಗೇನೂ ಗೊತ್ತಿಲ್ಲ ಅಜ್ಜಿ. ಅಯ್ಯೋ, ನಿಂಗೂ ಗೊತ್ತಿಲ್ವಾ? ಜಾನಕಿ ನಮ್ಗೆ ಗೊತ್ತಿಲ್ದಂಗೆ ಮನೆಗಿನ ಆಡ ಇಟ್ಬಿಟ್ಟಿದ್ದಾಳೇನಿ? ಇಲ್ಲ ಅತ್ತೆ, ಅಷ್ಟೊಂದೆಲ್ಲ ಮುಂದುವರೆದಿಲ್ಲ. ಮನೆ ಪತ್ರ ಎಲ್ಲ ಸತ್ಯನ ಹತ್ರ ತಾನೇ ಇರೋದು. ಬಾ, ಸತ್ಯ ನಮ್ಮ ಮನೆ ಉಳಿತು. ಒಂದೇ ದಿನದಲ್ಲಿ ಅದು ಹೇಗೆ ಅಷ್ಟೊಂದು ದುಡ್ಡನ್ನು ಹೊಂದಿಸ್ತದ್ಲು ಇವಳು? ಏನದು ಗುಸ್ಗುಸ ಅಂತ ಮಾತಾಡ್ತಿದ್ರ? ಏನೇ ಇದ್ರು ನೇರವಾಗೇ ಕೇಳಿ. ಅತ್ತೆ, ನೀವು ಕೇಳಿ. ನಾನಾ? ಇಲ್ಲಪ್ಪ ಅತ್ತೆ, ನೀವು ಕೇಳಿ. ಹೋಗೆ, ಪ್ರತಿ ಸಲ ನಾನೇ ಬಯಸ್ಕೋಬೇಕು. ಬಾಲ ಇದೇ ಕೇಳಪ್ಪ. ಯಾರೋ ಒಬ್ರು ಕೇಳಿ ಸಾಯ್ರಿ, ಇಲ್ಲ ನೆಮ್ಮದಿಯಾಗಿ ಟಿವಿ ನೋಡಕ್ ಬಿಡಿ. ಅಲ್ಲ ಬೇಬಿ, ಅಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು ಅಂತ? ಏಯ್, ಎಷ್ಟೆಲ್ಲ ಹೇಳೋದು ಆ ರೀತಿ ಕರಿಬೇಡ ಅಂತ. ಇನ್ನೊಂದ್ಸಲ ಆ ರೀತಿ ಕರೆದ್ರೆ ರಿಮೋಟ್ ಅಲ್ಲೇ ಹೊಡೆದು ಸಾಯಿಸ್ತೀನಿ. ಸಾರಿ ದಿವ್ಯಾ, ದುಡ್ಡಿನ ವಿಷಯ ಹೇಳು. ನಿನಗೆ ಯಾಕೋ ಅದೆಲ್ಲ? ನೀನ್ ಹೀಗೆ ದುಡ್ಡು ತರ್ಬೇಕಾದ್ರೆ ನಾನು ಎಷ್ಟು ಸಲ ಕೇಳಿದ್ರು ನೀನು ಉತ್ತರ ಕೊಡ್ತಾ ಇದ್ದ? ಇಲ್ಲ ತಾನೆ? ಇವಾಗ ನಾನ್ ಯಾಕೆ ನಿನಗೆ ಹೇಳ್ಬೇಕು? ನನಗೂ ಯಾವ್ದೋ ಒಂದು ಸೋರ್ಸ್ ಇದೆ. ಮತ್ತೇನ್ ಮನೆ ಹಾಳು ಕೆಲಸ ಮಾಡ್ದೆ? ನಮ್ಮ ಮಾನ ಮರ್ಯಾದೆ ಕಳೆದು ನಮ್ಮನ್ನ ಹರಾಜ್ ಹಾಕ್ಬೇಕು ಅನ್ಕೊಂಡಿದ್ಯಾ ನೀನು? ಏನ್ ರಾಜರ ವಂಶ ನಿಮ್ದು, ಭಾರಿ ಮರ್ಯಾದೆ ಇರುತ್ತೆ. ಮರ್ಯಾದೆ ಹೋಗಿರೋದು ನಂದು. ನನ್ ರೇಂಜ್ಗೆ ಇಂಥ ಮನೇಲಿ ಕಾಲು ಇಡಬಾರ್ದು. ಏನ್ ಮಾಡುದು, ಎಲ್ಲ ನನ್ ಕರ್ಮ ಇದೇ ಮನೇಲಿ ಇರೋ ತರ ಆಗಿದೆ. ಓ, ನೋಡಿದ್ರ ಅತ್ತೆ ಇವಳು ದಿಮಾಕು? ಇಲ್ಲಿ ಕಾಲು ಇಡಬಾರ್ದು ಅನ್ಕೊಂಡಿದ್ಲಂತೆ, ನೋಡಿದ್ರೆ ಇವಳು ದೇಹ ಇಲ್ಲೇ ಕೊಳಿತಾ ಇದೆ. ನನ್ನೇ ಆಡ್ಕೋತಾ ಇದ್ಯಾ? ಆಡ್ಕೋ. ಇನ್ನು ಎಷ್ಟು ದಿನ ಅಂತ ಆಡ್ಕೋತ್ಯಾ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನಾನಿರೋ ಜಾಗ, ನನ್ನ ಲೈಫ್ ಸ್ಟೈಲ್ ಎಲ್ಲಾನು ಬದಲಾಗುತ್ತೆ. ಅದನ್ನ ನೋಡಿ ನೀವೇ ಉರ್ಕೊಂಡು ಸಾಯ್ತೀರಾ. ಅದೆಲ್ಲ ಕನಸು ಕಣೆ. ಸತ್ಯ ನೋಡು, ಎಲ್ಲಿದ್ದಳು ಎಲ್ಲಿಗ ಹೋಗಿದ್ದಾಳೆ. ದೇವ್ರು ಯಾವತ್ತೂ ಸತ್ಯ ಮತ್ತೆ ನಿಯತ್ತಿನ ಪರ, ಅಂಥವ್ರಿಗೆ ಮಾತ್ರ ಒಳ್ಳೇದು ಮಾಡೋದು. ನಿನ್ನಂಥವಳಿಗೆ ದೇವ್ರ ಬೆಂಬಲ ಇರಲ್ಲ. ಅವಳನ್ನ ನೋಡಿ ಕಲ್ತ್ಕೋ.
ಒಂದಲ್ಲ ಒಂದಿನ ಅವಳಿಗಿಂತ ಎತ್ತರದ ಮಟ್ಟಕ್ಕೆ ಹೋಗ್ತೀನಿ. ನೋಡ್ತಾ ಇರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು? ಡೆಲಿವರಿ ಮ್ಯಾಮ್. ನಾನೇನು ಆರ್ಡರ್ ಮಾಡಿರ್ಲಿಲ್ವಲ್ಲ. ಬಟ್ ಏನ್ ಮಾಡ್ಲಿ ಮೇಡಮ್, ನಾನಂತೂ ಡೆಲಿವರಿ ಮಾಡಕ್ ಬಂದ್ಬಿಟ್ಟಿದ್ದೀನಲ್ಲ. ಯಾರು ನೀವು? ಭೂಮಿ, ನನ್ ಯಾರು ಅಂತ ಅನ್ಕೊಂಡ್ಬಿಟ್ಟೆ. ಬಾ ಒಳಗೆ. ಹೇಗಿತ್ತು ಸರ್ಪ್ರೈಸ್? ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅರೆ ಭೂಮಿ ಟೀಚರ್, BHOOMI, B capital. ಕರೆಕ್ಟ್. ಮತ್ತೆ ನೀನು? My name is Sihi. SIHI. Yes capital. ಎಕ್ಸಾಕ್ಟ್ಲಿ. ನೀನ್ ಹೇಳ್ಕೊಟ್ಟಿದ್ದು ಇನ್ನ ಮರ್ತಿಲ್ಲ. ಹೋದೆಲ್ಲ ಎಸ್ ಕ್ಯಾಪಿಟಲ್ ಅಂತಿರ್ತಾಳೆ. ಜಾಣ ಮರಿ. ನಾವಂದ್ರೆ ಸುಮ್ನೆನಾ? ಬರಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬೇಕು ತಾನೆ? ಫೋನ್ ಮಾಡ್ಕೊಂಡು ಬಂದ್ರೆ ಸರ್ಪ್ರೈಸ್ ಹೇಗಾಗುತ್ತೆ ಹೇಳು? ನೀನ್ ಯಾವ ಫ್ರೆಂಡ್ಸ್ ಗ್ರೂಪಲ್ಲೂ ಇಲ್ಲ, ಯಾರ ಜೊತೆ ಟಚ್ಚಲ್ಲೂ ಇಲ್ಲ. ಹುಡ್ಕೊಂಡ್ ಬರ್ದೆ ಇನ್ನೇನ್ ಮಾಡ್ತೀನಿ ಹೇಳು? ತಗೋ. ಏನಾಯ್ತಲ್ಲ, ಇದ್ಯಾಕೆ ತರಕ್ ಹೋದೆ? ನನ್ನ ಫ್ರೆಂಡನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಕ್ ಬಂದೆ. ಇನ್ವೈಟಾ? ಮದ್ವೆ ಆಗ್ತಿದ್ದೀನಿ. ಭೂಮಿ, ನಿಜವಾಗ್ಲೂನಾ? ಓಹ್, ಸೋ ಸ್ವೀಟ್, ಥ್ಯಾಂಕ್ ಯು. ನನಗೆ ದೊಡ್ಡ ಸರ್ಪ್ರೈಸು. ನನಗೂ ಸರ್ಪ್ರೈಸ್. ಯಾರೇ ಹುಡುಗ? ಗೌತಮ್. ಗೌತಮ್ ದಿವಾನ್ ತಾನೆ? ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೇ ಅಲ್ವಾ? ಅವ್ರನ್ನೇನು ಜೀವನದಲ್ಲಿ ಬಂದಿರೋದು ನನಗೆ ತುಂಬಾ ಖುಷಿ ಇದೆ ಕಣೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಅವ್ರನ್ನ ಮದ್ವೆ ಆಗಕ್ಕೆ ಎಷ್ಟು ಜನ ಹುಡುಗಿರು ಕನ್ಸು ಕಾಣ್ತಿರ್ತಾರೋ ಏನೋ ಗೊತ್ತಾ? ನೀನ್ ನಗ್ತಿರೋದು ನೋಡೋಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಹೀಗೆ ಯಾವಾಗಲೂ ನಗ್ತಾ ಇರು. ಪರಿಸ್ಥಿತಿ ಕಲಿಸಿದ ಪಾಠ ಇದೊಂಥರ ಹಚ್ಚೆ ಹಾಕಿಸ್ಕೊಂಡ ಹಾಗೆ. ಬೇಕು ಬಿಡದೆ ಇದ್ರೂ ಜೊತೆಲೇ ಇರುತ್ತೆ. ಆಗದೆಲ್ಲ ಒಳ್ಳೇದಕ್ಕೆ ಕಣೆ. ಇಷ್ಟು ವರ್ಷ ನೀನ್ ಕಾದಿದ್ದಕ್ಕೆ ಒಳ್ಳೆ ಸಂಬಂಧ ಬಂದಿದೆ. ಸಿದ್ದಮ್ಮ, ಬೆಳಗಾಯ್ತಾ? ಇವತ್ತು ನನಗೆ ರಜಾ ಕಣೆ. ಮಲ್ಕೋ. ನನ್ನ ನಿದ್ದೆ ಬರ್ತಿಲ್ಲ. ಇವತ್ತು ಸಂಡೇ, ನನಗೆ ಸ್ಕೂಲ್ ಇಲ್ಲ. ಮಲ್ಕೋ ಸ್ವಲ್ಪ ಹೊತ್ತು. ನನ್ನ ನಿದ್ದೆ ಬರ್ತಿಲ್ಲ. ಗುಡ್ ಮಾರ್ನಿಂಗ್ ಸಿದ್ದಮ್ಮ. ಸ್ಕೂಲ್ ಇದ್ದಾಗ ಶಂಕ ಊದಿದ್ರು ಎದಳಲ್ಲ. ಇವತ್ತು ಯುದ್ಧಕ್ಕೆ ಹೊರಟಂಗೆ ಎದ್ಬಿಟ್ಟಿದ್ಯಾ. ಇವತ್ತಾದ್ರೂ ಆರಾಮಾಗಿ ಕೆಲಸ ಮಾಡೋಣ ಅನ್ಕೊಂಡೆ. ನೀನ್ ಮಾಡು ಸೀತಮ್ಮ, ನಾನು ಬೇಡ ಅನ್ನ. ಇನ್ನೊಂದು ಮನ್ನಾರ್ ಮಲ್ಕೋಬಹುದಿತ್ತು ತಾನೆ? ಯಾಕೆ ಎಷ್ಟು ಬೇಗ ಎದ್ದೆ? ನಿದ್ದೆ ತುಂಬಾ ಇಂಪಾರ್ಟೆಂಟ್ ಗೊತ್ತಾ? ಇದನ್ನ ಸೋಮವಾರ ಹೇಳು ಸೀತಮ್ಮ. ಹೇಳ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನೇನ್ ಕೆಲಸ ಮಾಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ. ಅರವಿಂದ ಅವರೇ, ಪ್ರತಿ ವರ್ಷ ಸೀತಾರಾಮ ಕಲ್ಯಾಣಕ್ಕೆ ಚಿಕ್ಕ ಹೂ ಇಡಬೇಕು ಅಂದ್ರೆ ಅದನ್ನ ನೀವೇ ಮಾಡ್ತಿದ್ರಿ. ಈ ಸಲ ಏನು ಎಲ್ಲ ನಿಮ್ ಸೊಸೆನೆ ಮಾಡ್ತಿರೋ ಹಾಗಿದೆ. ಅವಳು ಮಾಡ್ಬೇಕು ಅಂತ ಆಸೆ ಪಟ್ಲು, ಅದಕ್ಕೆ. ಏನೇ ಆಗ್ಲಿ, ಒಳ್ಳೆ ಚೂಟಿ ಹುಡುಗಿನೇ ಸೊಸೆ ಮಾಡ್ಕೊಂಡಿದ್ದೀರಾ. ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲ ಕೆಲಸ ಅವಳು ಒಬ್ಳೇ ಮಾಡ್ತಾ ಇದ್ದಾಳೆ. ಭಾಗ್ಯ, ನಿನಗೇನಾದ್ರೂ ಹೆಲ್ಪ್ ಬೇಕಾ?
ಪರವಾಗಿಲ್ಲ ಶಾಲಿನಿ. ಹೇಳು ಭಾಗ್ಯ, ಸಂಕೋಚ ಪಡ್ಬೇಡ. ಅಲ್ಲಿ ಎಳ್ನೀರ್ ಇಟ್ಟಿದ್ದೀನಿ, ತಂದಿಲ್ಲಿ ಇಟ್ಬಿಡ್ತೀಯಾ? ಸರಿ. ಏನೋ ಎಡ್ವರ್ಟ್ ಮಾಡ್ತಿದ್ದಾಳೆ. ಇವಳು ಸಿಕ್ಬಿಟ್ರೆ ಏನ್ ಮಾಡೋದು? ಶಾಲಿನಿ, ಏನ್ ಭಾಗ್ಯ, ಏನ್ ಮಾಡ್ತಿದ್ಯಾ? ಅದೇ ತೆಂಗಿನಕಾಯಿ ತಗೊಂಡ್ ಬಾ ಅಂದ್ಯಲ್ಲ. ನಾನ್ ಹೇಳಿದ್ದು ತೆಂಗಿನಕಾಯಿನಲ್ಲ, ಎಳ್ನೀರು. ಅಲ್ಲಿದೆ, ಹೋಗಿ ತಗೊಂಡ್ ಬಾ. ಸರಿ ಸರಿ. ಇದನ್ನಿವಾಗ ಎಲ್ಲಿಡ್ಲಿ? ಇದನ್ನೆಲ್ಲ ನೀನ್ ಯಾಕೆ ತಂದಿದ್ಯಾ ಅಲ್ಲಿಗೆ? ಓ, ನೋಡ್ಬಿಟ್ಟಿಯಾ? ನೋಡ್ದೆ, ಆದ್ರೆ ಇದೇನ್ ಮಾಡೋಕೆ? ಆ ಭಾಗ್ಯನ ಎಲ್ರ ಮುಂದೆ ಅವಮಾನ ಮಾಡ್ತೀನಿ. ತಲೆ ಎತ್ತದೇ ಇರೋ ಹಾಗೆ ಅಸಹ್ಯ ಮಾಡ್ತೀನಿ. ಅದೇಗೆ? ಸ್ವಲ್ಪ ಹೊತ್ತಲ್ಲಿ ಮುತ್ತಿನ ಅಕ್ಷತೆ ಎಲ್ಲಿ ಅಂತ ಟಾಪಿಕ್ ಬರುತ್ತೆ. ಇಲ್ಲ ಅಂತ ಗೊತ್ತಾದಾಗ ಕೆಲ್ಸ ಎಲ್ಲ ಭುಜದ ಮೇಲೆ ಹೊತ್ಕೊಂಡು ಓಡಾಡ್ತಿರೋ ಭಾಗ್ಯನ್ಗೆ ಕೆಲ್ಸಕ್ ಬಾರ್ದಿರೋಳು ಅಂತ ಸರ್ಟಿಫಿಕೇಟ್ ಸಿಗುತ್ತೆ. ಮುತ್ತೆಲ್ಲ ಏನಾಯ್ತು ಅಂತ ಕ್ವೆಶ್ಚನ್ ಮಾಡ್ತಾರೆ. ಏನೋ ಒಂದ್ ಮಾಡು, ಹುಷಾರು. ಇದನ್ನ ಎಲ್ ಬಚ್ಚಿಡುದು? ಭಾಗ್ಯ, ನನಗೆ ಮಿತ್ರ ಬೇಕು. ಅದಕ್ಕೋಸ್ಕರ ನೀನು ಇವರಿಂದ ದೂರ ಆಗ್ಲೇಬೇಕು. ಅದಕ್ಕೆ ಈ ಮನೆಯಲ್ಲಿ ನಿನ್ ಜರ್ನಿ ತುಂಬಾ ಬೇಗ ಮುಗ್ದು ಹೋಗ್ಲಿ ಅಂತ ಈ ಮುತ್ತನ್ನ ನಾನು ಬಚ್ಚಿಡ್ತಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಮ್ಮ ಎದ್ದೇಳಿ ಚಿಕ್ಕಮ್ಮ, ಏನಾಯ್ತು? ಶಾರ್ವರಿ ಏನಾಯ್ತು? ಮಾಮ್, ಕಣ್ ಬಿಡು ಮಾಮ್. ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ, ಎದ್ದೇಳಿ. ಅಯ್ಯೋ ದೇವ್ರೆ, ಏನಿದೆಲ್ಲ? ಏನಾಗ್ತಾ ಇದೆ ಇಲ್ಲಿ? ಎಲ್ಲ ಚೆನ್ನಾಗಿದ್ದ ಈ ಮನೇನ ನಾನು ಬಂದು ಹಾಳು ಮಾಡ್ತಾ ಇದ್ದೀನ. ಶಾರ್ವರಿ, ನೀವು ತಗೋಬನ್ನಿ. ಚಿಕ್ಕಮ್ಮ 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 ಎದ್ದೇಳಿ ಚಿಕ್ಕಮ್ಮ, ಏನಾಯ್ತು? ಶಾರ್ವರಿ, ಆರ್ ಯು ಓಕೆ? ಡಾಕ್ಟ್ರಿಗೆ ಫೋನ್ ಮಾಡಲಾ? ಐ ಆಮ್ ನಾಟ್ ಓಕೆ ಬಾಬಾ, ಐ ಆಮ್ ನಾಟ್ ಓಕೆ. ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅಕ್ಕ ಹೋದ್ಮೇಲೆ ಈ ಮನೆ ಹೊಡಿತಾ ಇರೋ ಹಾಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದ್ದೆ. ಇಷ್ಟಾದ್ಮೇಲೂ ನೀವು ಇಂಥ ದೊಡ್ಡ ನಿರ್ಧಾರ ತಗೊಳಕ್ಕಿಂತ ಮುಂಚೆ ನನಗೊಂದು ಮಾತು ಕೇಳಲಿಲ್ವಲ್ಲ?
ಶಾರ್ವರಿ, ನೀವೊಂದು ಮಾತು ಹೇಳಿದ್ರೆ ನಾವೆಲ್ಲ ಸೇರಿ ಏನ್ ಮಾಡ್ಬೋದು ಅಂತ ಯೋಚಿಸ್ತಿದ್ವಾ? ಹೋಗ್ಲಿ ಬಿಡಿ, ನನಗೆ ಈ ಥರ ನೋವು ಹೊಸದೇನಲ್ಲ. ಆದ್ರೆ ನಿಮ್ಮ ಮಕ್ಕಳಿಗೆ ಅವ್ರಿಗಾಗ್ತಿರೋ ನೋವನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಬಾಬಾ. ಎಲ್ಲ ಹೇಳ್ತೀನಿ ಶಾರ್ವರಿ, ಕೂತ್ ಮಾತಾಡೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.